ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಿರೋರಾದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪಾಲಕ್ ಚಿತ್ರಾನ್ನ. ಅದನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 6 ಇಂದ 7 ಹಸಿಮೆಣಸಿನಕಾಯಿ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಮತ್ತೆ ಈರುಳ್ಳಿ ಇವೆಲ್ಲ ಸಪ್ರೇಟ್ ತಗೊಬೇಕು. ಉಪ್ಪು, ಟೊಮೊಟೊ, ಅರಿಶಿನ ಪುಡಿ, ತೆಂಗಿನ ಪುಡಿ, ಸಾಸಿವೆ, ಶುಂಠಿ, ಜೀರಿಗೆ ಮತ್ತೆ ಕಡಲೆ ಬೀಜ, ಒಣಮೆಣಸಿನಕಾಯಿ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಒಗ್ಗರಣೆಗೆ. ಇದಿಷ್ಟು ಎಲ್ಲ ರೆಡಿ ಮಾಡ್ಕೊಬೇಕು. ನಂತರ ಸ್ಟವ್ ಹಚ್ಕೊಂಡು ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸೊಪ್ಪೆಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಅದರಿಂದ ಸ್ವಲ್ಪ ಹಾಕೋಬೇಕು ಎಣ್ಣೆ. ನೋಡಿ ಇಷ್ಟ ಹಾಕೊಂಡು ಮೊದಲಿಗೆ ಕಾಳುಗಳು 3 ತರ ಕಾಳು ತಗೊಂಡಿದ್ದೀನಲ್ಲ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಇದಿಷ್ಟನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ತುಂಬಾ ಫ್ರೈ ಮಾಡ್ಕೊಬಾರ್ದು. ಇದಿಷ್ಟು ಬಂದ್ರೆ ಸಾಕು. ಕಲರ್ ಸ್ವಲ್ಪ ಚೇಂಜಸ್ ಆಗ್ಬೇಕಷ್ಟೇನೆ. ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು 10 ರಿಂದ 12, ಒಂದು 7 ರಿಂದ 8 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಂತರ ಪುದೀನ ಸೊಪ್ಪು, ಇದಿಷ್ಟು ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ತುಂಬಾ ಕಾದಿರುತ್ತಲ್ಲ, ಅದೇ ಇದ್ರಲ್ಲೇ ಸಾಕು. ಹೈ ಫ್ಲೇಮ್ ಬೇಕಾಗಿಲ್ಲ. ನೋಡಿ ಈ ತರ ಬರಬೇಕು. ನಂತರ ಅದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಒಂದು 5 ರಿಂದ 10 ನಿಮಿಷ ಬಿಟ್ಟು ನಂತರ ಒಂದು ಜಾರ್ ತಗೊಂಡು ರುಬ್ಕೋಬೇಕು. ಅದಕ್ಕೆ ನೀರು ಸೇರಿಸ್ಕೋಬಾರ್ದು. ನಾವು ಎಣ್ಣೆಲಿ ಏನು ಫ್ರೈ ಮಾಡ್ಕೊಂಡಿದೀವಿ ಅದಷ್ಟೇ ಆಗ್ಬೇಕು. ಅತಿ ನೈಸ್ಗೂ ಮಾಡ್ಕೋಬಾರ್ದು, ಅತಿ ತರಿನೂ ಇರಬಾರ್ದು. ನೋಡಿ ಈ ತರ ಬರಬೇಕು. ನೋಡಿ ಇಷ್ಟು ಬಂದ್ರೆ ಸಾಕು. ನಂತರ ಅದೇ ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಸೇಮ್ ನಾವು ಇವಾಗ ಚಿತ್ರಾನ್ನಕ್ಕೆಲ್ಲ ಮಾಮೂಲಿ ನಾರ್ಮಲ್ ಚಿತ್ರಾನ್ನ ಏನ್ ಮಾಡ್ತೀವಲ್ಲ ಅದೇ ತರನೇ. ಅದಕ್ಕೆ ಕಡಲೆ ಬೀಜ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಕೋಬೇಕು. ಯಾಕೆ ಅಂದ್ರೆ ಅದನ್ನ ಈರುಳ್ಳಿ ಮತ್ತೆ ಟೊಮೊಟೊ ಜೊತೆ ಎಲ್ಲ ಮಾಡಿದ್ರೆ ಕಡಲೆ ಬೀಜ ಸರಿ ಬರಲ್ಲ ಅಂತ ಅನ್ಬಿಟ್ಟು. ನೋಡಿ ಇದು ಲಾಸ್ಟಿಗೆ ಹಾಕೋತಾ ಇದ್ದೀನಿ ಬ್ಯಾಡಗಿ ಮೆಣಸಿನಕಾಯಿನ. ಅದನ್ನ ಸಪ್ರೇಟ್ ಮಾಡ್ಕೊಬೇಕು. ನೋಡಿ ಈ ತರ. ನಂತರ ಅದೇ ಎಣ್ಣೆಗೆ ನಾವು ಚಿತ್ರಾನ್ನಕ್ಕೆ ಮಾಡ್ದಂಗೆನೆ ಸಾಸಿವೆ, ಕರಿಬೇವಿನ ಸೊಪ್ಪು ಏನೆಲ್ಲ ಹಾಕ್ತಿವಿ ಅದೇ ತರನೇ ಮಾಡ್ಕೊಬೇಕು. ನೋಡಿ ಮೊದಲಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಅದೇ ಎಣ್ಣೆ ಸಾಕು, ಮತ್ತೆ ಎಕ್ಸ್ಟ್ರಾ ಏನ್ ಬೇಕಾಗಿಲ್ಲ. ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ ಅದಕ್ಕೆ. ಮತ್ತೆ ಶುಂಠಿನ ಸಣ್ಣದಾಗಿ ಕೊಬ್ಬರಿ ತುರಿಯೋ ಮನೇಲಿ ತುರ್ಕೊಂಡಿದ್ದೀನಿ. ಮತ್ತೆ 2 ಈರುಳ್ಳಿ ತಗೊಂಡಿದ್ದೀನಿ ನಾನು. ಅದನ್ನ ನೀಟಾಗಿ ಸ್ವಲ್ಪ ಕಲರ್ ಚೇಂಜಸ್ ಆಗೋ ತನಕನು ಈ ತರ ಫ್ರೈ ಮಾಡ್ಕೊಬೇಕು. ನೋಡಿ ಇಷ್ಟ ಆದ್ರೆ ಸಾಕು. ನಂತರ ಅದಕ್ಕೆ ಟೊಮೊಟೊ, 1 ಟೊಮೊಟೊ ತಗೊಂಡಿದ್ದೀನಿ. ಅದಕ್ಕೆ ಕೆಲವರು ಹಾಕೋಬಹುದು ಟೊಮೊಟೊ, ಇಲ್ಲ ಅಂದ್ರೆ ಬೇಡ. ನಾನು ಹಾಕೋಬೇಕು ಅನಿಸ್ತು ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ಎಲ್ಲ ಏನೇ ಅಡಿಗೆ ಮಾಡಿ ಸ್ವಲ್ಪ ಹಿಂಗ್ ಹಾಕೊಂಡ್ರೇನೆ ತುಂಬಾ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ನೋಡಿ ಈ ತರ ಹಾಕೊಂಡು ಲೋ ಫ್ಲೇಮಲ್ಲೇ ಲಾಸ್ಟಿಗೆ ಅರಿಶಿನ ಪುಡಿ ಹಾಕೊಬೇಕು. ಮತ್ತೆ ತೆಂಗಿನ ತುರಿ ಲಾಸ್ಟಿಗೆ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ತರ ಲೋ ಫ್ಲೇಮಲ್ಲೇ ಆಗ್ಬೇಕು ಇದೆಲ್ಲ. ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಸೊಪ್ಪಿಂದು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು. ಇದನ್ನ ಬೇಕಾದ್ರೆ 2 ರಿಂದ 3 ದಿನ ಇಟ್ಕೊಂಡು ನೀಟಾಗಿ ಟಿಫನ್ಗೆಲ್ಲ ಮಾಡ್ಕೊಬೋದು. ನೋಡಿ ಈ ತರ ಬರೀ ಎಲ್ಲ ಎಣ್ಣೆಲೇ ಆಗಿರೋದ್ರಿಂದ ಏನಾಗಲ್ಲ. ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಸ್ವಲ್ಪ ಗಟ್ಟಿ ಇರುತ್ತೆ, ಆಮೇಲೆ ಫುಲ್ ಅದು ಎಣ್ಣೆ ಚಿತ್ರಾನ್ನ ಗೊಜ್ಜಲ್ಲಿರೋದು ಮತ್ತೆ ಸೊಪ್ಪುಗೆ ಫ್ರೈ ಮಾಡಕ್ ಹಾಕೊಂಡಿದ್ವಲ್ಲ, ಇದೆರಡನ್ನು ನೀಟಾಗಿ ಎಣ್ಣೆ ಬಿಡುತ್ತೆ ಅದೇನೆ. ನೋಡಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇಷ್ಟು ನೀಟಾಗಾಯ್ತು. ನಂತರ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಕಡಲೆ ಬೀಜ ಏನ್ ಕರ್ಕೊಂಡಿದ್ದೋ ಅದು, ಮತ್ತೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನ ಮೇಲೆ ಹಾಕೊಂಡು ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ನಿಂಬೆಹಣ್ಣು ರಸ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.